ಕೆಪಿಎಸ್ಸಿ ಮಾಡ್ತಾ ಇರೋಂತ ಮಧ್ಯವರ್ತಿ ಯಾವ ರೀತಿಯಾಗಿ ಡೀಲ್ ಕುದಿಸೋಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ವಿದ್ಯಾರ್ಥಿಗಳ ಹತ್ರ? ಸರ್, ಕೆಪಿಎಸ್ಸಿ ಅಲ್ಲಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ ತಕ್ಷಣ ಇವ್ರು ಏನ್ ಮಾಡ್ತಾರೆ, ಅದರಲ್ಲಿ ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ನೇಮು ಮತ್ತೆ ಒಂದು ರಿಜಿಸ್ಟರ್ ನಂಬರ್ ಬಿಟ್ರೆ ಬೇರೆ ಏನೂ ಇರಲ್ಲ. ಅಡ್ರೆಸ್ ಇರುತ್ತೆ, ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ. ನಿಮ್ದು ಫೋನ್ ಮಾಡ್ಬಿಟ್ಟು ಕೆಪಿಎಸ್ಸಿ ಮೆಂಬರ್ಸ್ ಮತ್ತೆ ಒಂದು ಚೇರ್ಮನ್ ಏಜೆಂಟ್ಗಳಿಗೆ ನಮ್ಮ ಅಡ್ರೆಸ್ ಫೋನ್ ನಂಬರ್ ಕೊಟ್ಟಿರ್ತಾರೆ ಸರ್. ಫೋನ್ ಮಾಡಿ ಇಂಥ ಅಡ್ರೆಸ್ ಇಂದ ನಿಮ್ದು 1:3 ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ಇದೆ, ಮಾರ್ಕ್ಸ್ ಕಡಿಮೆ ಇದೆ, ಮಾರ್ಕ್ಸ್ ಜಾಸ್ತಿ ಆಗ್ತೀವಿ, ಇಲ್ಲ OMR ಶೀಟ್ ತಗೊಂಬಂದು ಫಿಲ್ ಮಾಡ್ಬಿಟ್ಟು ನಿಮಗೆ ಇದ್ ಮಾಡ್ತೀವಿ, 80 ಲಕ್ಷ ದುಡ್ಡು ಕೊಡಿ. 80 ಲಕ್ಷದಲ್ಲಿ 40 ಲಕ್ಷ ಇವಾಗ ದುಡ್ಡು ಕೊಡಿ, 40 ಲಕ್ಷ ನಿಮಗೆ ಫೈನಲ್ ಲಿಸ್ಟ್ ಅಂದ್ರೆ ಲಿಸ್ಟ್ ಅಲ್ಲಿ ಹೆಸರು ಬಂದ್ಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ತಿರಲ್ಲ, ಅವಾಗ ನನಗೆ 40 ಲಕ್ಷ ದುಡ್ಡು ಕೊಡಿ, ಡಾಕ್ಯುಮೆಂಟ್ ವಾಪಸ್ ಬೇಕು ಅಂತಂದ್ರೆ. ಆ ರೀತಿ ಡಿಮ್ಯಾಂಡ್ ಮಾಡಿ ಇವತ್ತು ಪಶು ವೈದ್ಯಾಧಿಕಾರಿಗಳಲ್ಲಿ ಇವರು ಕೋಟಿ ಕೋಟಿ ದುಡ್ಡು ಮಾಡಿದ್ದಾರೆ ಸರ್. ಅಂದ್ರೆ 100 ಕೋಟಿ ಹಗರಣ ಆಗಿದೆ. ಇದನ್ನ ಸರ್ಕಾರ ತುಂಬಾ ಗಂಭೀರವಾಗಿ ತಗೊಂಡು ಈ ಸಮಸ್ಯೆಗೆ ಏನಿದೆ ಪಶು ವೈದ್ಯಾಧಿಕಾರಿಗಳ ಇವರು ನೋಡಿ ಸರ್, ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರ್ದಿರಾ ಅಂತರು ಇವತ್ತು ಬೀದಿ ಪಾಲಾಗಿದ್ದಾರೆ. ಆ ಪರಿಸ್ಥಿತಿಗೆ ಇವತ್ತು ಕೆಪಿಸಿ ತಗೊಂಡ್ಬಂದಿದ್ದಾರೆ ಸರ್. ಇದನ್ನ ದಯವಿಟ್ಟು ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಬೇಕಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಂತೀನಿ ಸರ್. ಇನ್ನೂ ಒಂದಷ್ಟು ಜನ ದೂರದಾರರು ಪಾಪ ನೊಂದಂತ ವಿದ್ಯಾರ್ಥಿಗಳು ಕೂಡ ಪಾಪ ವೈದ್ಯರು ನಮ್ಮ ಹತ್ರ ದುಡ್ಡಿಲ್ಲ, ನಾವೆಲ್ಲ ಹೋಗ್ಬೇಕು ಅಂತ ಹೇಳಿ ಕೂಡ ಅಳ್ಳು ಒಂದಷ್ಟು ಜನ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ ಸಿಂಧೂರ. ಇನ್ನೂ ಒಂದಷ್ಟು ಜನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಸಾಕಷ್ಟು ಜನ ಪಾಪ ನೊಂದಂತವ್ರು, ನಾವು ರೈತರ ಮಕ್ಕಳು, ನಾವೆಲ್ಲ ಹೋಗ್ಬೇಕಂತ ಕೂಡ ಹೇಳ್ತಿದ್ರು. ಸರ್, ತಾವು ನಮ್ಮಂತವ್ರ ಹತ್ರ ಹಣ ಇಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಹಣ ಅನ್ನೋದಕ್ಕಿಂತ ಕೆಪಿಎಸ್ಸಿ ಇರೋದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದು ಮೆರಿಟೋರಿಯಸ್ ಸ್ಟೂಡೆಂಟ್ನೇ ಸೆಲೆಕ್ಟ್ ಮಾಡಬೇಕು ರೂಲ್ಸ್ ಪ್ರಕಾರ. ಮೇಲ್ಗಡೆ UPSC ಆಗೋ ಸ್ಟೇಟ್ ಲೆವೆಲ್ ಅಲ್ಲಿ ಕೆಪಿಎಸ್ಸಿ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂಡರ್ ಆರ್ಟಿಕಲ್ 315 ಪ್ರಕಾರ. ಸೊ ದ ಕಂಡಕ್ಟ್ ಆಫ್ ಆಪರೇಷನ್ ಎವ್ರಿಥಿಂಗ್ ಇಸ್ ಗವರ್ನ್ಡ್ ಅಂಡರ್ 320 ಆರ್ಟಿಕಲ್. ಸೊ ಅದರಲ್ಲೇ ಹಿಂಗ್ ಕರಪ್ಷನ್ ಆಗುತ್ತೆ ಅಂದ್ರೆ ಇದು ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ನಮ್ಗೆ ನಂಬಿಕೆನೇ ಹೋಗ್ಬಿಡುತ್ತೆ. ಓಕೆ ಸರ್, ಈಗ ದೂರ್ ಕೊಟ್ಟಿದ್ರಿ, ಏನ್ ಹೇಳಿದ್ರು ಪೊಲೀಸರು? ಈಗ ಸರ್, ಪೊಲೀಸ್ನವರು ನಾವು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ ಕುಲಂಕುಷವಾಗಿ ನೀವೆಲ್ಲ ಡೀಟೇಲ್ಸ್ ಬರ್ಕೊಡಿ, ಹಗರಣಗಳಾಗಿದೆ ಅನ್ನೋದ್ರ ಬಗ್ಗೆ ಅಂತ ಹೇಳಿ ಮಾತುಕತೆ ಮಾಡಿದೀವಿ. ಅದ್ರ ಪ್ರಕಾರ ಎಲ್ಲಾನು ದೂರು ರೆಡಿ ಆಗ್ತಾ ಇದೆ. ಈಗ ದೂರನ್ನು ಕೊಡ್ತೀವಿ. ಯಾಕೆಂತಂದ್ರೆ ಏನು ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಮಾಡಲೇಬೇಕಾಗಿದೆ ಈ ಸಮಯದಲ್ಲಿ. ಏನು ಇವತ್ತು ದೆಹಲಿಯಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ಸಂತೋಷ. ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ, ಸಂತೋಷ. ಆದ್ರೆ ನಿಮ್ಮ ಬುಡದಲ್ಲಿ ಇಂಥ ದೊಡ್ಡ ಹಗರಣ ನಡೆದಿದೆ, ಇದ್ರ ಬಗ್ಗೆ ಕಾಳಜಿ ವಹಿಸಿ ಮುಖ್ಯಮಂತ್ರಿಗಳೇ. ಏನು ಇವತ್ತು DK ಶಿವಕುಮಾರ್ ಅವ್ರಿಗೆ ಒಂದು ಮನವಿ ಮಾಡ್ತೀವಿ, ಕೂಡಲೇ ಈ KPSC ಮುಚ್ಚಿರಿ. ಈ KPSC ಮುಚ್ಚಿ ನೀವು ಏನು ಇದು ಮಾಡ್ತಿರೋ ಏನು KPSC ಮುಚ್ಚಿ ಮರು ಪರೀಕ್ಷೆ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ. ಏನು ಇವತ್ತು ಆಗಿರುವಂತ ಲೀಸ್ಟ್ ನ ತಡೆ ಹಿಡಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ. ತಾವೇನ್ ಹೇಳ್ತೀರಿ ಈ ಒಂದು ಅನ್ಯಾಯದ ಬಗ್ಗೆ? ಸರ್, ಇದರಲ್ಲಿ ಭಾರಿ ಅಕ್ರಮ ಆಗಿದೆ. ಯಾರು ಪ್ರಾಮಾಣಿಕವಾಗಿ ಓದಿ ಎಕ್ಸಾಮ್ ಬರೆದಿದ್ದಾರೆ ಆ ಅಭ್ಯರ್ಥಿಗಳಿಗೆ ಇದಾಗಿದೆ. ಹಾಗಾಗಿ ಇದನ್ನ ನಾವು CBI ತನಿಖೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಮಾಜಿ ಅಧ್ಯಕ್ಷರಿದ್ರು, ಯಾರು ಅಮಾನತುಗೊಂಡಿದ್ದಾರೆ, ಅವರ ಅವಧಿಯಲ್ಲಿ ನಡೆದಂತ ಎಲ್ಲ ನೇಮಕಾತಿಗಳಲ್ಲೂ ಭ್ರಷ್ಟಾಚಾರದ ವಾಸನೆ ಇದ್ದೇ ಇದೆ. ನಮ್ದ್ರಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಇವತ್ತಿನ ದಿನ FIR ಅನ್ನು ಲಾಡ್ಜ್ ಮಾಡ್ತಾ ಇದ್ದೀವಿ. ಏನಂದ್ರೆ ಮಾಜಿ ಅಧ್ಯಕ್ಷ ಅಂತ ಸಾಹುಕಾರ ಇದ್ರಲ್ಲ, ಅವರ ಸಂಬಂಧಿಕರನ್ನು ಕೂಡ ಈ ಒಂದು ನೇಮಕಾತಿಯಲ್ಲಿ ಪಟ್ಟಿಯಲ್ಲಿ ಬಿಟ್ಟಿದ್ದಾರೆ ಅನ್ನೋ ಒಂದು ಸುಳಿವು ಕೂಡ ಸಿಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಸರ್, ಯಾರ್ಯಾರಿಗೆ ಈ ಒಂದು ಅರ್ಹತಾ ಪಟ್ಟಿಯಲ್ಲಿ ಸಿಕ್ಕಿದೆ? ನೋಡಿ ಸರ್, ಇವತ್ತು ಮಾಜಿ ಅಧ್ಯಕ್ಷರು ಯಾರು ಸಾಹುಕಾರ ಅಂತಾನೆ ಹೆಸರುವಾಸಿಯಾಗಿದ್ರಲ್ಲ, KPSC ಚೇರ್ಮನ್, ಅವ್ರ ಕುಟುಂಬಸ್ಥರಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಲಿಂಕ್ ಇರುವಂತ ಅನೇಕ ಅಭ್ಯರ್ಥಿಗಳಿಗೆ ಈ ಹುದ್ದೆ ಮಾರಾಟ ಆಗಿದೆ. ಯಾತಕ್ಕಂತ ಹೇಳಿದ್ರೆ ಇವತ್ತು ಈ ಹುದ್ದೆ ಮಾರಾಟ ಆಗ್ತಾ ಇರೋದು ಕೇವಲ 1-2 ಲಕ್ಷ ರೂಪಾಯಿಗೆ ಅಲ್ಲ, ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಇವತ್ತು ಈ ಹುದ್ದೆಗಳು ಮಾರಾಟ ಆಗಿದಾವೆ. ಯಾತಕ್ಕಂತ ಹೇಳಿದ್ರೆ ಇದು ಈ ಒಂದು ಅಕ್ರಮ ನಡೀತಾ ಇರೋದು ಇದನ್ನೇ ಮೊದಲನೇ ಬಾರಿಗಲ್ಲ. KPSC ಜನ್ಮ ತಗೊಂಡಾಗ್ಲಿಂದನೂ ಕೂಡ ಇಲ್ಲಿವರೆಗೂ ಆದಂತ ಎಲ್ಲಾ ಪರೀಕ್ಷೆಗಳಲ್ಲೂ ಎಲ್ಲಾ ಹುದ್ದೆಗಳು ಮಾರಾಟ ಆಗಿದಾವೆ. ಈ ಹಿಂದೆನೂ ಕೂಡ KS ಪರೀಕ್ಷೆಲ್ಲೂ ಕೂಡ ಆಗಿತ್ತು ಸರ್. KS ಪರೀಕ್ಷೆಯಲ್ಲಿ ಇಂಟರ್ವ್ಯೂಲಿ 1.5 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ. ಸೊ ಇವತ್ತೇನಾಗ್ತಾ ಇದೆ ನಮ್ಮ ರಾಜ್ಯ? ಹಂಗಾದ್ರೆ ನಿಮಗೆ ತಾಕತ್ತಿದ್ರೆ ಅನೌನ್ಸ್ ಮಾಡ್ಬಿಡ್ರಿ, ನಾವು ಯಾವುದೇ ಪರೀಕ್ಷೆ ನೇಮಕಾತಿ ಮಾಡೋದಿಲ್ಲ, ನಾವು ನ್ಯೂಸ್ ಪೇಪರ್ ಅಲ್ಲಿ ಜಾಹೀರಾತು ಕೊಡ್ತೀವಿ, ಇಂತಿಂತ ಹುದ್ದೆಗೆ ನಾವು ಇಷ್ಟು ಅಂತ ಫಿಕ್ಸ್ ಮಾಡ್ತೀವಿ, ಹಣ ಇರೋರು ಬಂದು ತಗೊಳ್ಳಿ ಅಂತ ಅನೌನ್ಸ್ ಮಾಡಿ ನಿಮ್ ತಾಕತ್ತಿದ್ರೆ. ಸುಮ್ನೆ ಇವತ್ತು ಯಾಕೆ ಇಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡ್ತಿದ್ದೀರಾ ಅಂತ ಹೇಳಿ ಈ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೀವಿ.